ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸ್ಪೆಸಿಮೆನ್ ಕಲೆಕ್ಷನ್ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಬಂದುಬಿಟ್ಟು ಒಂದಷ್ಟು ಟರ್ಮಿನಾಲಜಿ ಇದೆ, ಅದು ನಾವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಇದನ್ನೆಲ್ಲ ತಿಳ್ಕೊಬೇಕು. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಫಸ್ಟ್ ಸ್ಯಾಂಪಲ್ ಕಲೆಕ್ಷನ್ ಆಗಬೇಕಾದ್ರೆ ನಾವು ಯಾವ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ, ಅದರಿಂದ ಬೈ ಪ್ರಾಡಕ್ಟ್ ನಮಗೆ ಏನು ಸಿಗುತ್ತೆ, ಏನರಿಂದ ಏನು ಟೆಸ್ಟ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕು. ಸೊ ಫಸ್ಟ್ ನಾವು ಸೀರಮ್ನ ನೋಡೋದಾದರೆ, ಇಟ್ ಈಸ್ ಅ ಸೆಪರೇಟೆಡ್ ಲಿಕ್ವಿಡ್ ಪೋರ್ಷನ್ ಆಫ್ ಅ ಬ್ಲಡ್. Once clotting is complete, allow blood to clot at least 30 minutes. 30 minutes ಅಂದರೆ ಅರ್ಧ ಗಂಟೆ ಬಿಫೋರ್ ಸೆಂಟ್ರಿಫಿಗೇಷನ್. ಈ ಸೀರಮ್ ಬರೋದಕ್ಕೆ ನಾವು ಇಲ್ಲಿ ಏನು ಕ್ಲಾಟಿಂಗ್ ಟ್ಯೂಬಲ್ಲಿ ಬ್ಲಡ್ನ ಕಲೆಕ್ಟ್ ಮಾಡಿರ್ತೀವೋ ಅದನ್ನು ಅರ್ಧ ಗಂಟೆ ಹಾಗೆ ಬಿಟ್ಟರೆ ಕ್ಲಾಟ್ ಆಗೋಕ್ಕೆ ನಮಗೆ ಬರುವಂಥದ್ದೇ ಸೀರಮ್ ಆಗಿರುತ್ತೆ. ಬಿಫೋರ್ ಸೆಂಟ್ರಿಫ್ಯೂಸ್ ಆಗೋಕ್ಕಿಂತ ಮುಂಚೆ ಬರೋದೇ ಸೀರಮ್ಮು. ಪ್ಲಾಸ್ಮಾ, ಸೆಪರೇಟೆಡ್ ಲಿಕ್ವಿಡ್ ಪೋರ್ಷನ್ ಆಫ್ ಅ ಬ್ಲಡ್ ಹ್ಯಾಸ್ ಬಿನ್ ಆ್ಯಂಟಿಕೋಯಾಗ್ಯುಲೇಟೆಡ್ ಬೈ ಟ್ಯೂಬ್ ಆ್ಯಡಿಟಿವ್. ಇದೇನು, ಇದು ಕೂಡ ಇಟ್ ಈಸ್ ಅ ಸೆಪರೇಟೆಡ್ ಲಿಕ್ವಿಡ್ ಪೋರ್ಷನ್ ಆಫ್ ಅ ಬ್ಲಡ್ ಆಗಿರುತ್ತೆ. ಹ್ಯಾಸ್ ಬಿನ್ ಆ್ಯಂಟಿಕೋಯಾಗ್ಯುಲೇಟೆಡ್, ಇದರಲ್ಲಿ ಏನಾದರೂ ಒಂದು ಆ್ಯಂಟಿಕೋಯಾಗ್ಯುಲೆಂಟ್ ಇದ್ದೇ ಇರುತ್ತೆ. ಬೈ ಟ್ಯೂಬ್ ಆ್ಯಡಿಟಿವ್, ಆ ಟ್ಯೂಬಲ್ಲಿರುವಂಥ ಆ್ಯಡಿಟಿವ್ ಇದಕ್ಕೆ ಮಿಕ್ಸ್ ಆಗಿರುತ್ತೆ. ಹೋಲ್ ಬ್ಲಡ್ ಅಂದರೆ ಬೋತ್ ಸೆಲ್ಯುಲಾರ್ ಆ್ಯಂಡ್ ಲಿಕ್ವಿಡ್ ಪೋರ್ಷನ್ ಆಫ್ ಅ ಬ್ಲಡ್ ಆ್ಯಂಟಿಕೋಯಾಗ್ಯುಲೇಟೆಡ್ ಬೈ ಅ ಟ್ಯೂಬ್ ಆ್ಯಡಿಟಿವ್. ಇದರಲ್ಲಿ ಎರಡು ಕೂಡ ಇರುತ್ತೆ. ಸೆಂಟ್ರಿಫಿಗೇಷನ್ ಅಂದರೆ ಏನು, ಇಟ್ ಈಸ್ ಅ ಸೆಪರೇಷನ್ ಆಫ್ ಅ ಸೀರಮ್ ಆರ್ ಪ್ಲಾಸ್ಮಾ ಫ್ರಮ್ ಸೆಲ್ಸ್ ಇನ್ ಬ್ಲಡ್ ಸ್ಪೆಸಿಮೆನ್ಸ್ ಯೂಸಿಂಗ್ ಅ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೆಂಟ್ರಿಫ್ಯೂಸ್ ಯೂಸ್ ಮಾಡಿಕೊಂಡು ಸೆಪರೇಟ್ ಮಾಡುವಂಥ ಮಿಷಿನ್ ಪ್ರಾಸೆಸ್ನ ಏನಂತ ಕರಿತೀವಿ, ಸೆಂಟ್ರಿಫಿಗೇಷನ್ ಅಂತ ಕರಿತೀವಿ. ಆ್ಯಕ್ಯುರೆಸಿ ಅಂದರೆ ಏನು, ಇಟ್ ಈಸ್ ಅ ಅಗ್ರಿಮೆಂಟ್ ಬಿಟ್ವೀನ್ ಯುವರ್ ಟೆಸ್ಟ್ ರಿಸಲ್ಟ್ ವ್ಯಾಲ್ಯೂ ಆ್ಯಂಡ್ ದಿ ಟ್ರೂ ವ್ಯಾಲ್ಯೂ, ದಟ್ ಈಸ್ ಹೌ ಕರೆಕ್ಟ್ ಯುವರ್ ರಿಸಲ್ಟ್ ಈಸ್. ನಿಮ್ಮ ರಿಸಲ್ಟ್ ಎಷ್ಟು ಕರೆಕ್ಟ್ ಇದೆ ಅನ್ನೋದನ್ನು ನಾವು ಆ್ಯಕ್ಯುರೆಸಿ ಅಂತ ಕರಿತೀವಿ. ಅಫಿನಿಟಿ ಅಂದರೆ ಆ್ಯನ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಸಬ್ಸ್ಟೆನ್ಸಸ್ ಆರ್ ಪಾರ್ಟಿಕಲ್ಸ್ ದಟ್ ಕಾಸಸ್ ದೆಮ್ ಟು ಎಂಟರ್ into and remain in chemical combination. For example, the binding of antibody and antigen. ಇದು ಒಂದು ಅಟ್ರಾಕ್ಟಿವ್ ಫೋರ್ಸ್ ಆಗಿರುತ್ತೆ ಬಿಟ್ವೀನ್ ಯಾವುದ್ರ ಜೊತೆ, ಸಬ್ಸ್ಟೆನ್ಸಸ್ಸು ಅಥವಾ ಪಾರ್ಟಿಕಲ್ಸ್. ಅದೇನು ಮಾಡುತ್ತೆ, ಎಂಟರ್ ಇಂಟು ಅದರೊಳಗೆ ಹೋಗುತ್ತೆ ಅಥವಾ ಆಚೆ ಕೆಮಿಕಲ್ ಕಾಂಬಿನೇಷನ್ ಆಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಆ್ಯಂಟಿಬಾಡಿ ಬಂದು ಆ್ಯಂಟಿಜನ್ಗೆ ಬೈಂಡ್ ಆಗುವಂಥದ್ದು. ಅಗ್ರಿಗೇಷನ್ ಅಂದರೆ ದ ಗ್ರೂಪಿಂಗ್ ಆಫ್ ಯೂನಿಟ್ಸ್ ಆರ್ ಪಾರ್ಟ್ಸ್ ಇಂಟು ಅ ಮಾಸ್ ಆರ್ ಹೋಲ್. Aliquot, the division of sample into at least 2 smaller size vials. Anticoagulant ಅಂದರೆ a substance that stops the blood from clotting. ಇದು ಬ್ಲಡ್ ಕ್ಲಾಟ್ ಆಗೋದನ್ನು ತಡೆಯೋದೇ ಯಾವುದು, ಆ್ಯಂಟಿಕೋಯಾಗ್ಯುಲೆಂಟ್. Antigens are usually foreign substances which enter the body and trigger immune system to produce antibodies in order to fight off the potential infection. Antigens can be toxins, foreign blood cells, bacteria or the other cells of transplanted organs. ಇದು ಬಂದು ಒಂದು ಫಾರಿನ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಇದು ಬಂದು ನಮ್ಮ ಬಾಡಿನ ಎಂಟರ್ ಆಗಿ ಟ್ರಿಗರ್ ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ನ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿ ಅದು ಇನ್ಫೆಕ್ಷನ್ ವಿರುದ್ಧ ಫೈಟ್ ಮಾಡುತ್ತೆ. ಆ್ಯಂಟಿಮೈಕ್ರೋಬಿಯಲ್ ಅಂದರೆ ದ ಟರ್ಮ್ ಗಿವನ್ ಟು ಅ ಗ್ರೂಪ್ ಆಫ್ ಡ್ರಗ್ಸ್ ದಟ್ ಇನ್ಹಿಬಿಟ್ ದ ಗ್ರೋತ್ ಆರ್ ಡಿಸ್ಟ್ರಾಯ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದೇನಪ್ಪ ಮಾಡುತ್ತೆ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋತ್ನ ಡಿಸ್ಟ್ರಾಯ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಅ ಮಾಲಿಕ್ಯೂಲ್ ದಟ್ ಪ್ರೊಟೆಕ್ಟ್ ಸೆಲ್ಸ್ ಫ್ರಮ್ ಆಕ್ಸಿಡೇಟಿವ್ ಡ್ಯಾಮೇಜ್ ಆಫ್ ಆಕ್ಸಿಜನ್ ಆ್ಯಂಡ್ ಫ್ರೀ ರ್ಯಾಡಿಕಲ್ ಮಾಲಿಕ್ಯೂಲ್ಸ್ ದಟ್ ಆರ್ ಕೆಮಿಕಲಿ ಅನ್ಸ್ಟೇಬಲ್ ಆ್ಯಂಡ್ ಕಾಸ್ ಅ ರ್ಯಾಂಡಮ್ ರಿಯಾಕ್ಷನ್ ಡ್ಯಾಮೇಜಿಂಗ್ ಪ್ರೋಟೀನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ಸ್ ಆ್ಯಂಡ್ ಸೆಲ್ ಮೆಂಬ್ರೇನ್ಸ್. ಇದೇನಪ್ಪ ಮಾಡುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ ಸೆಲ್ಸ್ನ ಆಕ್ಸಿಡೇಟಿವ್ ಡ್ಯಾಮೇಜ್ ಆಫ್ ಆಕ್ಸಿಜನ್ ಆ್ಯಂಡ್ ಫ್ರೀ ರ್ಯಾಡಿಕಲ್ ಮಾಲಿಕ್ಯೂಲ್ಸ್ ದಟ್ ಆರ್ ಕೆಮಿಕಲಿ ಅನ್ಸ್ಟೇಬಲ್ ಆಗಿರುವಂಥದ್ದನ್ನು ರ್ಯಾಂಡಮ್ ರಿಯಾಕ್ಷನ್ ಕಾಸ್ ಆಗಿ ಡ್ಯಾಮೇಜಿಂಗ್ ಪ್ರೋಟೀನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ಸೆಲ್ ಮೆಂಬ್ರೇನ್ಸ್ ಅಲ್ಲಿ ಒಂದು ರಿಯಾಕ್ಷನ್ನ ಕಾಸ್ ಮಾಡುತ್ತೆ. ಅದನ್ನು ನಾವು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಈಗ ಆ್ಯಂಟಿ ಸೀರಮ್ ಅಂತ ನೋಡೋದಾದರೆ ದಟ್ ಈಸ್ ಅ ಸೊಲ್ಯೂಷನ್ ಆಫ್ ಆ್ಯಂಟಿಬಾಡಿ ಆರ್ mixture of antibodies, either purified or unpurified, used in the manufacture of diagnostic reagents or used as a component of a diagnostic kit. ಇದು ಬಂದು ಒಂದು ಸೊಲ್ಯೂಷನ್ ಆಗಿರುತ್ತೆ. ಆ್ಯಂಟಿಬಾಡಿ ಅಥವಾ ಮಿಕ್ಸ್ಚರ್ ಆಫ್ ಆ್ಯಂಟಿಬಾಡೀಸ್ ಇರುತ್ತೆ, ಐದರ್ ಅಥವಾ ಇನ್ನೊಂದ್ಸತಿ ಅಥವಾ ಪ್ಯೂರಿಫೈ ಆಗಿರೋದು ಅಲ್ಲ, ಅನ್ಪ್ಯೂರಿಫೈಡ್, ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್, ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಡಯಾಗ್ನೋಸ್ಟಿಕ್ ರಿಯೇಜೆಂಟ್ಸ್ ಆರ್ ಯೂಸ್ಡ್ ಇನ್ ದಿ ಕಾಂಪೊನೆಂಟ್ ಆಫ್ ಡಯಾಗ್ನೋಸ್ಟಿಕ್ ಕಿಟ್ಟಲ್ಲಿ ಯೂಸ್ ಮಾಡಿರ್ತಾರೆ ಇದನ್ನು ಆ್ಯಂಟಿಸೀರಮ್ನ. ಅಸೆ ಅಂದರೆ ಏನು, ಆ ಡಯಾಗ್ನೋಸ್ಟಿಕ್ ಟೆಸ್ಟ್ ಯೂಸ್ಡ್ ಟು ಮೆಷರ್ ದಿ ಕಾನ್ಸಂಟ್ರೇಷನ್ ಆರ್ ಲೆವೆಲ್ ಆಫ್ ಅ ಪರ್ಟಿಕ್ಯುಲರ್ ಅನಲೈಟ್. Sensitivity, the ability to detect a small quantities of a
ಮೆಷರ್ಡ್ ಕಾಂಪೊನೆಂಟ್. ಇವಾಗ ಒಂದು ಮೆಷರ್ ಆಗಿರುವಂಥ ಕಾಂಪೊನೆಂಟ್ ಇರುತ್ತೆ, ಅದನ್ನು ನಾವು ಡಿಟೆಕ್ಟ್ ಮಾಡುವ ಸ್ಮಾಲ್ ಕ್ವಾಂಟಿಟೀಸಲ್ಲಿ ಡಿಟೆಕ್ಟ್ ಮಾಡುವುದೇ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಮತ್ತು ಸಿರಮ್ ನಾನು ಆಗಲೇ ಹೇಳಿದಾಗೆ ಇಟ್ ಈಸ್ ದ ಕ್ಲಿಯರ್ ಆ್ಯಂಬರ್ ಲಿಕ್ವಿಡ್ ಆಗಿರುತ್ತೆ ದಟ್ ಈಸ್ ಡಿರೈವ್ಡ್ ಫ್ರಮ್ ಕ್ಲಾಟೆಡ್ ಬ್ಲಡ್ ಬೈ ಸೆಂಟ್ರಿಫ್ಯೂಜಿಂಗ್ ಆ್ಯಂಡ್ ರಿಮೂವಿಂಗ್ ದಿ ರೆಡ್ ಬ್ಲಡ್ ಸೆಲ್ಸ್. Serum is a complex mixture of hundreds of different proteins, sugars, fats and salts and is the starting material for most diagnostic tests. The term shift is often used to describe an abrupt or sudden change in results. Specificity, the ability of a method to measure solely the component of interest. ಸ್ಪೆಕ್ಟ್ರೋಫೋಟೋಮೀಟರ್ ನಾನು ಇದ್ರ ಮೇಲೆ ಒಂದು ವೀಡಿಯೋನೇ ಹಾಕಿದ್ದೀನಿ, ಹೋಗಿ ಅಲ್ಲಿ ನನ್ನ ಚಾನಲ್ನಲ್ಲಿದೆ, ಚೆಕ್ ಮಾಡಿ. An instrument for measuring the relative light intensities. Spectrum. Different wavelengths of light occur when any form of light is dispersed. The different wavelengths can then be filtered and used to perform a various photometric assays for the detection of different analytes. Stability. The shelf life of a substance or component after manufacture it has been opened or reconstituted. Standard. An aqueous solution containing a known level or concentration of analyte that will not change and can be used to calculate diagnostic results. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಗೆ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ನಾವು ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿ ಇದ್ರ ಬಗ್ಗೆನೇ ಏನೂ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸ್ಪೆಸಿಮನ್ ಕಲೆಕ್ಷನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದಿಷ್ಟು ಟರ್ಮಿನಾಲಜಿ ಗೊತ್ತಿರಬೇಕು. ಸೊ ಇದು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಸಿ ಯು ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್. ಆ ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ಸ್ಪೆಸಿಮನ್ ಕಲೆಕ್ಷನಲ್ಲಿ ಏನೇನು ಮಾಡ್ತೀರಾ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿ ಯು, ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್.